ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾನಿವತ್ತು ಭಾಷಾ ವಿಜ್ಞಾನದಲ್ಲಿ ಪ್ರಮುಖವಾಗಿರುವಂಥ ವಿಷಯ ದ್ವಿಭಾಷಿಕತೆ, ಬಹುಭಾಷಿಕತೆ, ಭಾಷಾ ಸ್ವೀಕರಣ ಮತ್ತು ಭಾಷಾ ಮಿಶ್ರಣ, ಕನ್ನಡ ಭಾಷೆಯ ಅವಸ್ಥಾ ಭೇದಗಳು ಹಾಗೆ ಕನ್ನಡ ಭಾಷೆಯ ಪ್ರಾದೇಶಿಕ ಉಪಭಾಷೆಗಳ ಬಗ್ಗೆ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ಹಂಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ, ಯಾಕಂದರೆ ಎಕ್ಸಾಮ್ಗಳಲ್ಲಿ ತುಂಬ ಸಲ ನಮಗೆ ಗೊಂದಲಕ್ಕೀಡು ಮಾಡುವಂಥ ಟಾಪಿಕ್ಗಳಿವು. ಅರ್ಥ ಮಾಡಿಕೊಂಡ್ರೆ ತುಂಬ ಸರಳವಾಗಿದೆ, ಒಂದು ಸಲ ಕೇಳಿ ಆಯಿತಾ. ಶುರು ಮಾಡೋಣವಾ? ಓಕೆ, ನಾವು ಸಮಾಜದಲ್ಲಿ ತುಂಬ ಸಲ ಈ ಪ್ರೈಮರಿಯಿಂದನೂ ಓದ್ಕೊಂಬಂದಿರ್ತೀವಿ. ಮಾನವ ಸಂಘಜೀವಿ, ಸಮಾಜದಲ್ಲಿ ಬಾಳುವಂಥವನು, ಅವನು ಯಾವತ್ತೂ ಒಂಟಿಯಾಗಿ ಬಾಳಲಾರ, ಹೌದಲ್ವಾ? ಈ ಥರ ಓದಿರ್ತೀವಿ. ಅದು ಅಕ್ಷರಶಃ ಸತ್ಯ. ಮಾನವ ಸಮುದಾಯದಲ್ಲೇ ಜೀವಿಸಬೇಕು. ಯಾಕೆ? ಅವನ ಆಸೆ ಆಕಾಂಕ್ಷೆಗಳನ್ನು ಮತ್ತೊಬ್ಬ ವ್ಯಕ್ತಿಯ ಜೊತೆ ಹಂಚ್ಕೊಂಡು ಕೂಡಿ ಬಾಳ್ತಿದ್ದಾನಲ್ವ. ಒಂಟಿಯಾಗಿರಿ ಅಂತಾನೆ ನಾವು ಎಷ್ಟು ದಿನ ಇರೋಕ್ಕಾಗುತ್ತೆ? ಒಂದು ದಿನ, 2 ದಿನ, 1 ವಾರ ಬೋರಿಂಗ್ ಅನಿಸುತ್ತೆ. ನಮ್ಗೆ ಯಾರಾದರೂ ಜೊತೆಗಾರರು ಬೇಕು ಅಂತ ಅನಿಸುತ್ತೆ. ಇನ್ನೇನಾದರೂ ನಾವು ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೊರಟೋಗ್ಬಿಟ್ರೆ ಆ ಭಾಷೆ ನಮಗೆ ಬರಲಿಲ್ಲ ಅಂತಂದರೆ ಅದೊಂದು ರೀತಿ ನರಕನೇ ಸರಿ. ಫೋನು ಟಿ ವಿ ಇದೆಯಲ್ವಾ, ನಾವು ಮ್ಯಾನೇಜ್ ಮಾಡ್ಕೋತೀವಿ ಅಂತ ಅನ್ನಿಸ್ಬೋದು. ಆದರೆ ಇದನ್ನು ಎಷ್ಟು ಸಲ ಅಂತ ಯೂಸ್ ಮಾಡೋಕ್ಕಾಗುತ್ತೆ? ಒಂದು ಅರ್ಧ ಗಂಟೆ ನೋಡ್ತೀರಾ, ಒಂದು ದಿನ ಮೇಲೆ ನೋಡ್ತೀರಾ, ಬೇಜಾರಾಗೋಗ್ಬಿಡುತ್ತೆ. ಯಾರಾದರೂ ಸಾಕಪ್ಪ ಮಾತಾಡೋದಕ್ಕೆ ಸಿಗಲಿ, ನಮ್ಮ ಭಾಷೆ ಮಾತಾಡೋರು ಸಿಗಲಿ ಅಂತ ಕಾಯ್ತಿರ್ತೀವಲ್ವ. ಇಂಥ ತಾಪತ್ರಯಗಳು ಯಾವಾಗ ಬರುತ್ತೆ ಅಂತಂದರೆ, ಮನುಷ್ಯ ತನ್ನದೇ ಸಮುದಾಯದಲ್ಲಿ ಕೇವಲ ಒಂದೇ ಒಂದು ಭಾಷೆ ಬರುತ್ತೆ ಅಷ್ಟೇ, ಆ ಸಮುದಾಯಕ್ಕೆ ಸೀಮಿತವಾಗಿ ಬದುಕೋದಕ್ಕೆ ನಿಂತಾಗ ಅವನಿಗೆ ಬೇರೆ ಭಾಷೆಗಳೇ ಬರೋದಿಲ್ಲ. ಅದೇ ತನ್ನನ್ನು ತಾನು ಸಮಾಜಕ್ಕೆ ತೆರ್ಕೊಂಡಾಗ, ಬೇರೆ ಭಾಷೆಗಳನ್ನು ಸಹ ಸ್ವೀಕಾರ ಮಾಡಿದಾಗ ಅವನು ತನ್ನ ಭಾಷೆ ಜೊತೆಗೆ ಬೇರೆ ಭಾಷೆಗಳನ್ನು ಅಲ್ಪ ಸ್ವಲ್ಪ ಕಲ್ತ್ಕೊತಾನೆ. ಬೇರೆ ಹೊರ ರಾಜ್ಯಕ್ಕೋ ಅಥವಾ ಈ ವ್ಯವಹಾರ ಮಾಡೋದಕ್ಕೋ ಎಲ್ಲಾದರೂ ಹೊರಗಡೆ ವ್ಯಾಪಾರ ಮಾರುಕಟ್ಟೆಗೆ ಹೋದರೆ ಅವ್ನಿಗೆ ಈ ಭಾಷೆಗಳೆಲ್ಲ ತುಂಬ ಉಪಯೋಗಕ್ಕೆ ಬರ್ತವೆ. ಈಗ ನಮ್ಮ ದೇಶನೇ ತಗೊಳ್ಳಿ, ಮುಂಚೆ ನಮಗೆ ಇಂಗ್ಲೀಷಿನ ಗಂಧಗಳಿನೂ ಗೊತ್ತಿರಲಿಲ್ಲ. ಯಾವಾಗ? ಪಾಶ್ಚಿಮಾತ್ಯರು ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ಗೊತ್ತಿತ್ತಾ? ತುಂಬ ಪುರಾತನದ ಬಗ್ಗೆ ಮಾತಾಡ್ತಾ ಇರೋದು ಹಿಂದೆ. ಆದರೆ ಈ ಪಾಶ್ಚಿಮಾತ್ಯರು ಯಾವಾಗ ನಮ್ಮ ದೇಶಕ್ಕೆ ಕಾಲಿಟ್ರೋ ನಮಗೆ ಶಿಕ್ಷಣದ ಮೂಲಕ ಇಂಗ್ಲೀಷ್ ಭಾಷೆನೂ ಕೂಡ ಕಲಿಸ್ಕೊಡ್ತಾರೆ. ಇವರಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳ ಜನಗಳು ಕೂಡ ನಮ್ಮ ದೇಶಕ್ಕೆ ವಲಸೆ ಬಂದು ಇಲ್ಲಿ ನೆಲೆಸಿ ಅವ್ರ ಭಾಷೆಯನ್ನು ನಮಗೆ ಕಲಿಸ್ಕೊಡ್ತಾರೆ. ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಭೌಗೋಳಿಕ ಪ್ರದೇಶ ಅಂತಂದರೆ ಅಲ್ಲಿ ಕೇವಲ ಒಂದು ಭಾಷೆಯನ್ನು ಮಾತಾಡುವಂಥ ಜನಗಳು ವಾಸಿಸೋದಿಲ್ಲ. ಎಲ್ಲ ಜಾತಿಯ, ಎಲ್ಲ ಜನಾಂಗದ, ಎಲ್ಲ ಭಾಷಿಕ ಜನರು ಕೂಡ ಅಲ್ಲಿ ವಾಸವಿರ್ತಾರೆ. ಎಲ್ಲರೂ ಒಟ್ಟಾಗಿ ಸೌಹಾರ್ದಯುತವಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಪಕ್ಕದ ಮನೆಯವರು ತೆಲುಗು ಮಾತಾಡ್ತಾರೆ ಅಂತಂದರೆ ನಮಗೂ ಅಲ್ಪ ಸ್ವಲ್ಪ ಅವ್ರ ಹತ್ರ ಮಾತಾಡಿ ಒಂದು 2-3 ಪದನಾದರೂ ಗೊತ್ತಿರುತ್ತೆ ಅಲ್ವಾ. ಇನ್ನು ಈ ಕಡೆ ಹಿಂದಿ ಮಾತಾಡ್ತಾರೆ ಅಂತಂದರೆ ಅವ್ರ ಜೊತೆ ಮಾತಾಡಿ ನಮಗೂ ಕೂಡ ಒಂದು ಸ್ವಲ್ಪ ಹಿಂದಿ ಬಂದಿರುತ್ತೆ. ಇನ್ನು ಅವ್ರಿಗೂ ಕೂಡ ನಾವು ಕನ್ನಡ ಕಲಿಸಿರ್ತೀವಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗಾದರೂ ಬಂದಿರ್ತಾರೆ ಅವರು. ಈ ರೀತಿ ಅನೇಕ ಭಾಷೆಗಳನ್ನಾಡುವಂತಹ ಜನರು ಒಂದು ಸಂಪರ್ಕಕ್ಕೆ ಬಂದು ಅಲ್ಲಿ ಭಾಷಿಕ ಸಾಮಗ್ರಿಗಳು ಪರಸ್ಪರ ವಿನಿಮಯಗೊಳ್ತವೆ. ಈ ಪ್ರಕ್ರಿಯೆನ ಏನಂತ ಕರೀತಾರೆ ಗೊತ್ತಾ? ಭಾಷಾ ಸಂಪರ್ಕ ಅಂತ ಕರೀತಾರೆ. ಅಂದರೆ ಯಾವುದೇ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅನೇಕ ಭಾಷೆ ಮಾತನಾಡುವಂಥ ಜನರು ಒಟ್ಟಾಗಿ ಜೀವನ ನಡೆಸ್ತಾ ಪರಸ್ಪರ ಕೊಡುಕೊಳ್ಳುವಿಕೆಯ ವ್ಯವಹಾರ ನಡಿಬೇಕಾದ್ರೆ ಅವ್ರು ಆಡುವಂತಹ ಭಾಷೆಗಳು ಪರಸ್ಪರ ಸಂಪರ್ಕಕ್ಕೆ ಒಳಗಾಗಿ ಭಾಷೆಗಳ ಮೇಲೆ ಪ್ರಭಾವ ಬೀರ್ತೈತೆ. ಈ ರೀತಿ ಅನೇಕ ಭಾಷೆಗಳನ್ನಾಡುವಂತಹ ಜನರ ಸಂಪರ್ಕ ಬೆಳೆದು ಅಲ್ಲಿ ಭಾಷಿಕ ಸಾಮಗ್ರಿಗಳು ಪರಸ್ಪರ ವಿನಿಮಯಗೊಳ್ತವಲ್ಲ, ಇದನ್ನು ಭಾಷಾ ಸಂಪರ್ಕ, ಭಾಷೆಗಳ ನಡುವಿನ ಸಂಬಂಧವನ್ನು ಭಾಷಾ ಸಂಪರ್ಕ ಅಂತ ಕರೀತಾರೆ. ನಮಗೀಗ ಆಲ್ರೆಡಿ ಗೊತ್ತಿದೆ, ನಮ್ಮ ಕನ್ನಡ ಭಾಷೆ ಮೇಲೆ ಸಾಕಷ್ಟು ಭಾಷೆಗಳು ಪ್ರಭಾವ ಬೀರಿದೆ. ಕ್ರಿಸ್ತ ಪೂರ್ವದಿಂದಲೂ ಕೂಡ ಈಗಿನವರೆಗೆ ಅನೇಕ ಭಾಷೆಗಳ ಪ್ರಭಾವ ನಮ್ಮ ಕನ್ನಡ ಭಾಷೆಗಾಗಿದೆ. ಫಾರ್ ಎಕ್ಸಾಂಪಲ್ ಸಂಸ್ಕೃತ, ಪ್ರಾಕೃತ, ಅರೇಬಿಕ್, ಪರ್ಷಿಯನ್, ಪೋರ್ಚುಗೀಸ್, ಇಂಗ್ಲೀಷ್, ಮರಾಠಿ, ಈ ಎಲ್ಲ ಭಾಷೆಗಳಿಂದಲೂ ಕೂಡ ಸಂಪರ್ಕವನ್ನು ಹೊಂದಿ ಎಲ್ಲ ಭಾಷೆಗಳಿಂದಲೂ ಕೂಡ ಅನೇಕ ಭಾಷಿಕ ಸಾಮಗ್ರಿಗಳನ್ನು ನಮ್ಮ ಕನ್ನಡ ಭಾಷೆ ಸ್ವೀಕಾರ ಮಾಡಿಕೊಂಡಿದೆ. ಇದರ ಅರ್ಥ, ಒಬ್ಬ ವ್ಯಕ್ತಿ ತನ್ನ ಮಾತೃಭಾಷೆಯ ಜೊತೆಗೆ ಮತ್ತೊಂದು ಭಾಷೆಯ ಭಾಷಿಕ ಸಾಮಗ್ರಿಗಳನ್ನು ಕೂಡ ಪಡ್ಕೊಂಡಿದ್ದಾನೆ. ತನ್ನ ಮಾತೃಭಾಷೆಯ ಜೊತೆಗೆ ಪರಭಾಷೆಯನ್ನು ಕೂಡ ಕಲ್ತ್ಕೊಂಡಿದ್ದಾನೆ. ಇದನ್ನೇ ದ್ವಿಭಾಷಿಕತೆ ಅನ್ನೋದು. ದ್ವಿ ಅಂದರೆ 2 ಅಂತ. 2 ಯಾವುದು? ಒಂದು ಮಾತೃಭಾಷೆ, ಮತ್ತೊಂದು ಪರಭಾಷೆ ಅಥವಾ ಸ್ಥಳೀಯ ಭಾಷೆ. ಭಾಷಿಕತೆ ಅಂದರೆ 2 ಭಾಷೆಯನ್ನು ಸರಾಗವಾಗಿ ಬಳಸುವಂಥದ್ದನ್ನು ಭಾಷಿಕತೆ ಅಂತ ಕರೀತಾರೆ. ಈಗ ಒಟ್ಟಾರೆಯಾಗಿ ದ್ವಿಭಾಷಿಕತೆ ಅಂತ ಅಂದರೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ 2 ಭಾಷೆಗಳಲ್ಲಿ ವ್ಯವಹಾರ ಮಾಡೋಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರೆ ಅವರನ್ನ ದ್ವಿಭಾಷಿಕರು ಅಂತ ಕರೀತಾರೆ. 2 ಭಾಷೆಯಲ್ಲಿ ವ್ಯವಹರಿಸುವಂತಹ ಪ್ರಕ್ರಿಯೆಯನ್ನು ನಾವು ದ್ವಿಭಾಷಿಕತೆ ಅಂತ ಕರಿತೀವಿ. ಇದು ತುಂಬ ಸರಳವಾಗಿರುವಂಥ ಟಾಪಿಕ್ಕು. ನೋಡಿ, ಇವಾಗ ದ್ವಿಭಾಷಿಕರು ಈಸಿಯಾಗಿ ಹೇಳಬೇಕು ಅಂದರೆ, ನಿಮಗೆ ಕನ್ನಡನೂ ಬರುತ್ತೆ, ಇಂಗ್ಲೀಷು ಬರುತ್ತೆ, ಅಥವಾ ಕನ್ನಡನೂ ಬರುತ್ತೆ, ಹಿಂದಿನೂ ಬರುತ್ತೆ, ಪರ್ಫೆಕ್ಟಾಗಿ ಲ್ಯಾಂಗ್ವೇಜ್ ಬರ್ತಾ ಇದೆ ಅಂತಂದರೆ ನೀವು ದ್ವಿಭಾಷಿಕರು ಅಂತ.
ಈಗ ಇಲ್ಲೊಂದು ಡೌಟ್ ಬರುತ್ತೆ ನೋಡಿ ನಮ್ಗೆ ಇವಾಗ ಕನ್ನಡ ಭಾಷೆಯಲ್ಲಿ ಓದ್ತೀವಿ, ಬರಿತೀವಿ, ಮಾತಾಡ್ತೀವಿ, ಕೇಳಿಸ್ಕೊಳ್ತೀವಿ, ಅರ್ಥ ಮಾಡ್ಕೊತೀವಲ್ವ. ಈ ನಾಲ್ಕರಲ್ಲೂ ಪರಿಪೂರ್ಣತೆಯನ್ನು ಪಡ್ಕೊಂಡಿದ್ರೆ ಮಾತ್ರ ಅವ್ರನ್ನ ದ್ವಿಭಾಷಿಕರು ಅಂತ ಕರೀತಾರ, ಅಥವಾ ನಮಗೆ ಓದಕ್ಕೆ ಬರುತ್ತೆ ಮಾತಾಡೋಕ್ಕೆ ಬರೋದಿಲ್ಲ, ಅಥವಾ ಮಾತಾಡ್ತೀವಿ ಬರೆಯೋಕ್ಕೆ ಓದೋಕ್ಕೆ ಬರೋದಿಲ್ಲ, ಇವ್ರನ್ನು ಕೂಡ ದ್ವಿಭಾಷಿಕರು ಅಂತಾರ? ನಮ್ಮ ಭಾಷಾ ವಿಜ್ಞಾನಿಗಳ ಪ್ರಕಾರ ಇವ್ರನ್ನ ದ್ವಿಭಾಷಿಕರು ಅಂತ ಕರೆಯೋದಿಲ್ಲ. ದ್ವಿಭಾಷಿಕರು ಅಂತ ಅನಿಸ್ಕೊಬೇಕು ಅಂತಂದರೆ ಎರಡೂ ಭಾಷೆಗಳಲ್ಲಿಯೂ ಭಾಷಿಕ ಸಾಮಗ್ರಿಯನ್ನು ಕೇಳಿ ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು, ಮಾತನಾಡುವಂತಹ, ಓದುವ ಹಾಗೆ ಬರೆಯುವಂತಹ ಕೌಶಲ್ಯಗಳನ್ನು ಹೊಂದಿರಬೇಕು. ಯಾರು ಇದನ್ನು ಈ ಎರಡೂ ಭಾಷೆಗಳಲ್ಲೂ ಈ ಹೇಳಿರುವಂಥ ಸಾಮರ್ಥ್ಯದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿರ್ತಾರೋ ಅವ್ರನ್ನ ದ್ವಿಭಾಷಿಕರು ಅಂತ ಗುರುತಿಸಿದ್ದಾರೆ ಭಾಷಾ ವಿಜ್ಞಾನಿಗಳ ಪ್ರಕಾರ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ನಾವು ಪ್ರತಿನಿತ್ಯ ಮಾತಾಡುವಂತಹ ಮಾತುಕತೆಯಲ್ಲಿ ಅನ್ಯ ಭಾಷೆ ಕೆಲ ಪದಗಳನ್ನು ರೂಢಿಗತವಾಗಿ ಆಡ್ತೀವಲ್ಲ. ಈಗ ನನಗೆ ಹಿಂದಿನೇ ಬರೋದಿಲ್ಲ, ಮಧ್ಯ ಕ್ಯಾಬಿ ಕುಚ್ಬಿ ನಹಿ ಅಂತ ಏನೋ ಸೇರಿಸ್ಕೊಂಡು ಮಾತಾಡ್ತೀನಿ ಅಂದರೆ ಅದು ರೂಢಿಗತವಾಗಿ ಮಾತಾಡ್ತಾ ಇರ್ತೀನಿ ಅಷ್ಟೇ, ಆದರೆ ನನಗೆ ದ್ವಿಭಾಷಿಕಳು ಅಂತ ಕರೆಯೋದಿಲ್ಲ. ಆದರೆ ಹಿಂದಿ ಓದಕ್ಕೆ ಬರುತ್ತೆ, ಬರೀತೀನಿ, ಮಾತಾಡಿದ್ರೆ ಅರ್ಥ ಮಾಡ್ಕೊತೀನಿ, ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಏನೋ ನನಗೂ ಬರುತ್ತೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು 2-3 ಪದಗಳನ್ನ ಸೇರಿಸಿ ಹೇಳ್ತೀನಿ ಅಂತಂದರೆ ನನ್ನನ್ನು ದ್ವಿಭಾಷಿಕಳು ಅಂತ ಕರೆಯೋದಿಲ್ಲ. ಒಂದು ಲೈವ್ ಉದಾಹರಣೆ ಕೊಡಬೇಕು ಅಂತಂದರೆ, ನೀವು ಯಾವುದೋ ಒಂದು ಭಾಷಣಕ್ಕೆ ಹೋಗಿರ್ತೀರ, ಆ ಭಾಷಣಕಾರ ಏನು ಮಾಡ್ತಾ ಇರ್ತಾರೆ, ಭಾಷಣದ ನಡುವೆ ಕೆಲವೊಂದು ಸಂಸ್ಕೃತ ವಾಕ್ಯಗಳನ್ನು, ಇಂಗ್ಲೀಷ್ ವಾಕ್ಯಗಳನ್ನ ಸೇರಿಸಿ ಮಾತಾಡ್ತಾ ಇರ್ತಾರೆ. ಈಗ ಆಲ್ರೆಡಿ ಯಾರೋ ಹೇಳಿರೋಂಥ ವಾಕ್ಯವನ್ನು ಇವ್ರು ಮತ್ತೆ ಹೇಳ್ತಾ ಇದ್ದಾರೆ. ಹೊಸ ವಾಕ್ಯವನ್ನು ರಚಿಸಿ ಹೇಳೋಂತಹ ಅಥವಾ ಬರೆಯುವಂತಹ ಕೌಶಲ್ಯ ಇವ್ರಿಗೆ ಇರೋದಿಲ್ಲ. ಆದ್ದರಿಂದ ಇಂಥವ್ರನ್ನ ನಾವು ದ್ವಿಭಾಷಿಕರಲ್ಲ ಅಂತ ಗುರುತಿಸೋದು. ಮತ್ತು ಭಾಷಾ ವಿಜ್ಞಾನಿಗಳಲ್ಲೇ ಇಲ್ಲಿ ಮತ್ತೊಂದು ಗೊಂದಲ ಉಂಟಾಗುತ್ತೆ. ಸರಿ, ಎರಡೂ ಭಾಷೆಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸ್ಕೊಂಡಿದ್ರೆ ಅವ್ರನ್ನ ದ್ವಿಭಾಷಿಕರು ಅಂತ ಏನೋ ಕರೆದುಬಿಟ್ರಿ, ಮತ್ತು ನಮಗೆ ಒಂದು ಭಾಷೆ ಸಂಪೂರ್ಣವಾಗಿ ಬರುತ್ತೆ, ಮತ್ತೊಂದು ಭಾಷೆಯನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತೀವಲ್ಲ, ಎರಡೂ ಭಾಷೆಗಳು ಬಂದಂಗೆ ಆಯ್ತಲ್ಲ, ಇನ್ನು ಬರೆಯೋದು ಓದೋದು ಯಾವ ಲೆಕ್ಕ ಅದು ಅಂತ ಅವರು ತರ್ಕ ಮಾಡಬೇಕಾದ್ರೆ ಅಂಥವ್ರನ್ನ ಯಾವ ಗುಂಪಿಗೆ ಸೇರಿಸ್ಬೇಕು ಅಂತ ಪ್ರಶ್ನೆ ಬಂದಾಗ ಕೆಲ ಭಾಷಾ ವಿಜ್ಞಾನಿಗಳು ಅರೆ ದ್ವಿಭಾಷಿಕರು ಅಂತ ಹೆಸರಿಸ್ತಾರೆ. ಅಂದರೆ ತನ್ನ ಮಾತೃಭಾಷೆಯ ಎಲ್ಲ ಕೌಶಲ್ಯಗಳನ್ನು ಆಡುವಂತಹ, ಅಂದರೆ ಅರ್ಥ ಮಾಡ್ಕೊಳ್ಳುವಂತಹ, ಓದುವಂತಹ, ಬರೆಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಮತ್ತೊಂದು ಪರಭಾಷೆಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಮಾತ್ರ ಪಡ್ಕೊಂಡಿದ್ರೆ, ಅಂದರೆ ನನಗೆ ಮಾತಾಡೋಕ್ಕೆ ಮಾತ್ರ ಬರುತ್ತೆ, ನೀನೇನು ಹೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಿದೆ, ವಾಪಸ್ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ, ಇಂಥವ್ರನ್ನ ನಾವು ಅರೆ ದ್ವಿಭಾಷಿಕರು ಅಂತ ಗುರುತಿಸ್ಬೋದು ಅಂತ ಹೇಳ್ತಾರೆ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಓದೋಕ್ಕೆ ಬರೆಯೋದಕ್ಕೆ ಬರ್ತಾ ಇಲ್ಲ, ಆದರೆ ಮಾತಾಡ್ತೀನಿ, ನನಗೆ ಆ ಭಾಷೆ ಅರ್ಥ ಆಗ್ತಿದೆ ಅಂತಂದರೆ ಅವ್ರನ್ನ ಅರೆ ದ್ವಿಭಾಷಿಕರು ಅಂತ ಗುರುತಿಸ್ತಾರೆ. ಇದು ಅರ್ಥ ಆಯ್ತಲ್ವಾ? ಇನ್ನು ಈ ದ್ವಿಭಾಷಿಕತೆ ಏನಕ್ಕೋಸ್ಕರ ಕಲ್ತ್ಕೊತಾರೆ? ಮಾತೃಭಾಷೆನೇ ಸಾಕಲ್ವಾ? ನೋಡಿ, ದ್ವಿಭಾಷಿಕತೆಯನ್ನು 2 ನೆಲೆಯಲ್ಲಿ ಗುರುತಿಸ್ಬೋದು. ಒಂದು ಸಾಮುದಾಯಿಕ ನೆಲೆ, ಮತ್ತೊಂದು ವ್ಯಕ್ತಿಗತ ನೆಲೆ ಅಂತ. ಸಾಮುದಾಯಿಕ ನೆಲೆ ಅಂದರೆ ಏನು ನೋಡಿ, ಹಲವಾರು ಭಾಷೆಗಳಲ್ಲಿ ವ್ಯವಹಾರ ಮಾಡುವಂತಹ, ಯಾಕೆ ವೃತ್ತಿ, ಶಿಕ್ಷಣ, ಸಾಮಾಜಿಕ ಆಯ್ಕೆಗಳಿಗೋಸ್ಕರ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಕಲ್ತ್ಕೊಳ್ಳೋರು ಇರ್ತಾರೆ. ಇಂಥವ್ರನ್ನ ನಾವು ಸಾಮುದಾಯಿಕ ನೆಲೆಯ ದೃಷ್ಟಿಯಿಂದ ದ್ವಿಭಾಷಿಕರು ಅಂತ ಗುರುತಿಸ್ತೀವಿ. ಅಂದರೆ ಇವರೇನು ಆಸಕ್ತಿಯಿಂದ ಕಲಿಯೋದಿಲ್ಲ, ಆದರೆ ಕಲೀಲೇಬೇಕು ಮತ್ತೊಂದು ಭಾಷೆಯನ್ನು ಅಂತ ಒಂದು ಪ್ರೆಷರ್ ಇರುತ್ತಲ್ವ. ಇದಕ್ಕೆ ಇನ್ನೊಂದು ಲೈವ್ ಎಕ್ಸಾಂಪಲ್ ಕೊಡೋದಾದರೆ, ಇವಾಗ ನಾವೆಲ್ಲ ಕನ್ನಡ MA ಮಾಡ್ಕೊಂಡಿದ್ದೀವಿ, ಯಾವುದೋ ಒಂದು ಸ್ಕೂಲ್ ಅಥವಾ ಕಾಲೇಜಲ್ಲಿ ಡೆಮೋ ಕ್ಲಾಸ್ ಕೊಡೋದಕ್ಕೆ ಹೋದಾಗ ಕನ್ನಡ MA ಮಾಡಿದರೆ ಅಂತ ಗೊತ್ತಿರುತ್ತೆ, ಆದರೂ ಕೂಡ ಇಂಗ್ಲೀಷಲ್ಲೇ ಎಲ್ಲ ಕೇಳೋದು, ಎಲ್ಲ ಪ್ರಶ್ನೆಗಳು ಇಂಗ್ಲೀಷಲ್ಲೇ ಕೇಳೋದು. ಅಲ್ಲ, ನನಗೆ ಒಂದು ಅರ್ಥ ಆಗಲ್ಲ, ಏನು ಅಂದರೆ ನಾವೇನು ಇಂಗ್ಲೀಷ್ ಪಾಠ ಮಾಡೋಕ್ಕೆ ಹೋಗಿರ್ತೀವ ಅಥವಾ ಬೇರೆ ಲ್ಯಾಂಗ್ವೇಜ್ ಏನಾದ್ರು ಟೀಚ್ ಮಾಡೋಕ್ಕೆ ಹೋಗಿರ್ತೀವ? ಇಲ್ಲ, ನಾವು ತೊಗೊಂಡಿರೋದೇ ಕನ್ನಡ ಸಬ್ಜೆಕ್ಟು, ಕನ್ನಡನ ಕನ್ನಡದಲ್ಲೇ ಮಾಡಬೇಕು. ಇನ್ನು ಹೆಚ್ಚಿನದಾಗಿ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವರು ಹೇಳ್ತಾರೆ, ಇದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಲ್ವಾ, ಹಾಗಾಗಿ ಮಕ್ಳಿಗೆ ಅರ್ಥ ಆಗಿಲ್ಲ ಅಂದರೆ ಆ ಪದಗಳನ್ನ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಮೇಡಮ್, ಅದಕ್ಕೆ ಅಂತ ಹೇಳ್ತಾರೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಮತ್ತೊಂದು ಭಾಷೆಯ ಅನಿವಾರ್ಯತೆ ಎಷ್ಟಿದೆ, ಸಾಮುದಾಯಿಕ ನೆಲೆಯಲ್ಲಿ ನಾವು ದ್ವಿಭಾಷಿಕರಾಗಲೇಬೇಕು ಅನ್ನೋ ಒತ್ತಡ ಇದೆ ಇಲ್ಲಿ ಅಲ್ವಾ. ಹಾಗಾಗಿ ಇಲ್ಲಿ ನಮ್ಮ ಆಸಕ್ತಿಗೇನು ಬೆಲೆ ಇಲ್ಲ, ಕಲ್ತ್ಕೊಳ್ಳೇಬೇಕು, ಕೆಲಸ ಮಾಡಬೇಕಾ ನೀನು, ಸರಿ ಇನ್ನೊಂದು ಭಾಷೆ ಕಲ್ತ್ಕೋ, ಈ ಥರ. ಇನ್ನೊಂದು ವ್ಯಕ್ತಿಗತ ನೆಲೆ ಅಂತ ಹೇಳಿದೆ ಅಲ್ವಾ. ನೋಡಿ, ಇದು ಸ್ವ ಇಚ್ಛೆಯಿಂದ ಮಾತೃಭಾಷೆಯ ಜೊತೆಗೆ ಮತ್ತೊಂದು ಭಾಷೆ, ಇವಾಗ ಇಂಗ್ಲೀಷು, ಫ್ರೆಂಚು, ಹಿಂದಿ, ಸ್ಪ್ಯಾನಿಷು, ಇಟಾಲಿಯನ್, ಈ ಥರ ಯಾವುದೋ ಬೇರೆ ಭಾಷೆಗಳನ್ನು ಕಲ್ತ್ಕೊತಾರೆ. ಯಾರ ಒತ್ತಡವೂ ಇಲ್ಲದೆ ಅವರೇ ಸ್ವಪ್ರೇರಣೆಯಿಂದ ಈ ಭಾಷೆನ ಕಲ್ತ್ಕೊಳ್ಳೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು BGL ಸ್ವಾಮಿ ಕವಿಗಳು. ಯಾಕಂದರೆ ಅವರು ವೈಯಕ್ತಿಕ ಆಸಕ್ತಿಯಿಂದ ಇಂಗ್ಲೀಷು, ಹಿಂದಿ, ಫ್ರೆಂಚು, ಇಟಾಲಿಯನು, ಸ್ಪ್ಯಾನಿಷು, ಸಂಸ್ಕೃತ, ಪ್ರಾಕೃತ ಇಷ್ಟೆಲ್ಲ ಭಾಷೆಗಳನ್ನ ಅವರು ಆಸಕ್ತಿಯುತವಾಗಿ ಕಲ್ತ್ಕೊಂಡಿದ್ದಾರಂತೆ. ಒಟ್ಟಾರೆಯಾಗಿ ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ದ್ವಿಭಾಷಿಕರಾಗಿ ಯಾವ ರೀತಿ ಮಾರ್ಪಾಡಾಗ್ತಾರೆ, ಒಂದು ಸಾಮುದಾಯಿಕ ನೆಲೆಯಲ್ಲಿ, ಮತ್ತೊಂದು ವ್ಯಕ್ತಿಗತವಾಗಿ ಅವನ ವೈಯಕ್ತಿಕ ಆಸಕ್ತಿಯಿಂದ 2 ಭಾಷೆಗಳನ್ನ ಕಲ್ತ್ಕೊತಾನೆ ಇರೋದು ಅರ್ಥ ಮಾಡ್ಕೊಬೇಕು. ಇನ್ನು ಭಾಷಿಕತೆಯಲ್ಲಿ ಹಲವಾರು ಬಗೆಗಳು ಬರ್ತವೆ, ವಿಧಗಳು. ಒಂದು ಸರಳ ಭಾಷಿಕತೆ, 2 ಸಾಧಿತ ಭಾಷಿಕತೆ,
3 ನಿಯೋಗಾತ್ಮಕ ಭಾಷಿಕತೆ, 4 ಕೂಡು ಭಾಷಿಕತೆ, 5 ತಡೆ ಭಾಷಿಕತೆ ಅಂತ. ಸರಳ ಭಾಷಿಕತೆ ಅಂದರೆ ಒಬ್ಬ ಮನುಷ್ಯ 2 ಭಾಷೆಗಳನ್ನ ಒಟ್ಟೊಟ್ಟಿಗೆ ಕಲ್ತ್ಕೊಳ್ಳೋವಂಥದ್ದು. ಅಂದರೆ ಒಂದು ಭಾಷೆಯನ್ನು ಕಲ್ತಾದ್ಮೇಲೆ ಇನ್ನೊಂದು ಭಾಷೆಯನ್ನು ಕಲ್ತ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳು ನೋಡಿ, ಅವರು ಮನೆ ಭಾಷೆ ಯಾವುದು, ಹೊರಗಡೆ ಇರೋ ಭಾಷೆ ಯಾವುದು ಅಂತ ಗೊತ್ತೇ ಆಗದಿರೋಷ್ಟು ಸಹಜವಾಗಿ 2 ಭಾಷೆಗಳಲ್ಲೂ ಪರಿಣಿತಿಯನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಸಾಧಿತ ಭಾಷಿಕತೆ ಅಂದರೆ ವ್ಯಕ್ತಿ ತನ್ನ ಅನಿವಾರ್ಯತೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ 2ನೇ ಭಾಷೆಯನ್ನು ಕಲ್ತ್ಕೊತಾನೆ, ಸಾಧಿಸ್ಕೊತಾನಲ್ವ. ಹಾಗಾಗಿ ಇದನ್ನು ಸಾಧಿತ ಭಾಷಿಕತೆ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ ಈ ಪ್ರವಾಸಿ ಗೈಡ್ಗಳು, ಅವ್ರಿಗೆ ಬರೆಯೋದಕ್ಕೆಲ್ಲ ಬರೋದಿಲ್ಲ, ಆದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೋಟೆಲ್ ಮಾಣಿಗಳು ಅವರು ಅಷ್ಟೇ, ಇಂಗ್ಲೀಷ್ ಅವ್ರು ಯಾರಾದರೂ ಹೋದರೆ ಫಾರಿನರ್ಸು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಅವ್ರು ಓದಿರಲ್ಲ, ಬರೆದಿರೋದಿಲ್ಲ. ಇನ್ನು ನಿಯೋಗಾತ್ಮಕ ದ್ವಿಭಾಷಿಕತೆ ಅಂತಂದರೆ ನಿರ್ದಿಷ್ಟ ಸಂದರ್ಭ ಮತ್ತು ಉದ್ದೇಶಗಳಿಗೋಸ್ಕರ ಮಾತ್ರ 2ನೇ ಭಾಷೆಯನ್ನು ಬಳಕೆ ಮಾಡ್ತಾರೆ. ಇಲ್ಲಾಂದರೆ ತಮ್ಮ ಮಾತೃಭಾಷೆ ಯಾವುದೋ ಅದನ್ನೇ ಬಳಕೆ ಮಾಡೋವಂಥದ್ದು. ಈಗ ಹೇಳಿದೆ ಅಲ್ವಾ, ಇವಾಗ ನಾವು ಹೊರಗಡೆ ಎಲ್ಲ ಕನ್ನಡನೇ ಮಾತಾಡ್ತೀವಿ, ಆದರೆ ಸ್ಕೂಲು ಕಾಲೇಜ್ಗೆ ಹೋಗಿದ ತಕ್ಷಣ ಫುಲ್ ಇಂಗ್ಲೀಷು, ಹೌದಲ್ವಾ? ಯಾಕಂದರೆ ಆ ಸ್ಕೂಲ್ ಕಾಲೇಜ್ ರೂಲ್ಸೇ ಹಂಗಿರುತ್ತೆ. ಇದನ್ನು ನಿಯೋಗಾತ್ಮಕ ದ್ವಿಭಾಷಿಕತೆ ಅಂತ ಕರೆಯೋದು. ಅಂದರೆ ಒಂದು ಪರ್ಪಸ್ಫುಲಿ, ಉದ್ದೇಶಪೂರ್ವಕವಾಗಿ ಒಂದು ಭಾಷೆಯನ್ನು ಬಳಕೆ ಮಾಡೋವಂಥದ್ದು. ನೆಕ್ಸ್ಟ್ ಕೂಡು ದ್ವಿಭಾಷಿಕತೆ ಅಂತ ಬರುತ್ತೆ. ಕೂಡು ಅಥವಾ ಅದನ್ನು ಪೂರಕ ದ್ವಿಭಾಷಿಕತೆ ಅಂತ ಕರೀತಾರೆ. ಈಗ ನಾನು 2 ಭಾಷೆಗಳಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡಿದ್ದೀನಿ ಅಂತ ಅಂದಾಗ 2 ಭಾಷೆಗಳ ನಡುವೆ ಪೈಪೋಟಿ ಉಂಟಾಗುತ್ತೆ. ಮಾತಾಡಬೇಕಾದ್ರೆ ಸರಾಗವಾಗಿ ಕನ್ನಡ ಮಾತಾಡ್ತಾ ಇರ್ತೀನಿ, ಯಾರೋ ಒಂದೇ ಒಂದು ಪದ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ನನಗೇನು ಕಮ್ಮಿ, ನನಗೇನು ಇಂಗ್ಲೀಷ್ ಬರೋದಿಲ್ವಾ ಅಂದ್ಕೊಂಡು ನಾನು ಮತ್ತೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಸಡನ್ನಾಗಿ ಜ್ಞಾನೋದಯ ಆಗುತ್ತೆ, ನಾನು ಕನ್ನಡ ಮೀಡಿಯಮ್ ಅಲ್ವಾ ಓದಿತ್ತು, ನನ್ನ ಮಾತೃಭಾಷೆ ಕನ್ನಡ ಅಲ್ವಾ, ನಾನು ಯಾಕೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಇಮಿಡಿಯೇಟ್ಲಿ ಕನ್ನಡ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಅಂದರೆ ಇಲ್ಲಿ 2 ಭಾಷೆಗಳ ನಡುವೆ ಪೈಪೋಟಿ ಉಂಟಾಗ್ತಿರುತ್ತೆ ನನ್ನಲ್ಲೇ. ಯಾಕೆ ಈ ಪೈಪೋಟಿ? ನಾನು 2 ಭಾಷೆಯಲ್ಲಿ ಸಮರ್ಥವಾಗಿದ್ದೀನಾ, ಯಾವುದಲ್ಲಿ ಹೆಚ್ಚಿನದಾಗಿ ಸಮರ್ಥವಾಗಿದ್ದೀನಿ ಅಂತ ನನಗೆ ನಾನೇ ಟೆಸ್ಟ್ ಮಾಡ್ಕೊತಾ ಇರ್ತೀನಿ. ಈ ಪರೀಕ್ಷೆಯಲ್ಲಿ ಮಾತೃಭಾಷೆನೇ ಯಾವಾಗಲೂ ಮೇಲುಗೈ ಸಾಧಿಸೋದು. ಯಾಕೆ ಹೇಳಿ, ನಾವು ಎಷ್ಟೇ ಭಾಷೆ ಕಲಿತ್ರೂ ಕೂಡ ನಮ್ಮ ಮಾತೃಭಾಷೆಯಲ್ಲಿ ಸ್ಪಷ್ಟವಾಗಿ ಸುಸಂಬದ್ಧವಾಗಿ ವಾಕ್ಯಗಳನ್ನು ರಚನೆ ಮಾಡಿ ಮಾತಾಡುವಂತಹ ಸಾಮರ್ಥ್ಯ ಬೇರೊಂದು ಭಾಷೆಯಲ್ಲಿ ಬರೋದಿಲ್ಲ. ಎಲ್ಲಾದರೂ ಒಂದು ಕಡೆ ತಡೆ ಉಂಟಾಗಿ ಆಗುತ್ತೆ. ಇದನ್ನೇ ನಾವು ಕೂಡು ದ್ವಿಭಾಷಿಕತೆ ಅಂತ ಕರೆಯೋದು. ಅಂದರೆ ಮೊದಲು ಕಲ್ತಿರೋಂಥ ಭಾಷೆಗೆ ಮತ್ತೊಂದು ಭಾಷೆ ಪೂರಕವಾಗಿ ಬರ್ತಾ ಇದ್ರೆ ಅದನ್ನು ಕೂಡು ದ್ವಿಭಾಷಿಕತೆ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಂಗ್ಲೀಷ್. ಅಂದರೆ ಕನ್ನಡ ಇಂಗ್ಲೀಷ್ 2 ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. 2 ಭಾಷೆಗಳು ಒಂದಕ್ಕೊಂದು ಪೂರಕವಾಗಿ ಬರ್ತಾ ಇರುತ್ತಲ್ವ ನಮ್ಮ ಮಾತಿನಲ್ಲಿ. ಹಾಗಾಗಿ ಇದನ್ನು ಕೂಡು ದ್ವಿಭಾಷಿಕತೆ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ತಡೆ ದ್ವಿಭಾಷಿಕತೆ. ಏನು ಹೀಗಂದರೆ ನೋಡಿ, ನಮಗಿವಾಗ ಮಾತೃಭಾಷೆ ಸಂಪೂರ್ಣವಾಗಿ ಬರುತ್ತೆ, ಜೊತೆಗೆ ನಾವು ಇನ್ನೊಂದು ಭಾಷೆಯನ್ನು ಕಲ್ತ್ಕೊಂಡಿದ್ದೀವಲ್ವಾ, ಮಾತಾಡ್ತಾ ಇರ್ತೀವಿ. ನಾವು ನಮ್ಮ ಮಾತೃಭಾಷೆಯಲ್ಲೇ ಬೇರೊಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ. ಮಾತಾಡಬೇಕಾದ್ರೆ ಮಧ್ಯೆ ಮಧ್ಯೆ ಇಂಗ್ಲೀಷ್ ಪದಗಳು, ಇವಾಗ ಇಂಗ್ಲೀಷ್ ಭಾಷೆ ಕಲ್ತ್ಕೊಂಡಿದ್ದೀನಿ 2ನೇ ಭಾಷೆಗೆ ಅಂತ ಅಂದರೆ ಕನ್ನಡ ಜೊತೆಗೆ ಇಂಗ್ಲೀಷ್ನೂ ಕೂಡ ಮಾತಾಡ್ತಾ ಇರ್ತೀನಿ. ಮೊದಲು ಕಲ್ತಿರೋಂತಹ ಮಾತೃಭಾಷೆಗೆ ಈ 2ನೇ ಭಾಷೆ ಮಾತನಾಡಬೇಕಾದ್ರೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ರೆ ಇದನ್ನು ತಡೆ ದ್ವಿಭಾಷಿಕತೆ ಅಂತ ಕರೀತಾರೆ. ಇದನ್ನು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಈಗ ನಾನು ಯಾರ ಜೊತೆನೋ ನನ್ನ ಮಾತೃಭಾಷೆಯಲ್ಲೇ ಮಾತಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಹೇ ಹಾಯ್, ಹೇಗಿದೆಯಾ, ನಿನ್ನ ನೋಡಿ ತುಂಬ ಖುಷಿ ಆಯಿತು. ಆದರೆ ವೈ ವರ್ ಯು ಸೋ ಲೇಟ್? ನೋಡಿ, ಮಾತೃಭಾಷೆ ಜೊತೆಗೆ ಇಂಗ್ಲೀಷ್ ಭಾಷೆನೂ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇನ್ನು ನಾನು ಎದುರುಗಡೆ ಇರೋರು ಏನಾದರೂ ನನಗೆ ಇಂಗ್ಲೀಷ್ ಬರುತ್ತೆ ಅಂತ ಅಂದ್ಕೊಂಡು ಇನ್ನೂ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರು ಅಂದರೆ ನನಗೆ ಮುಂದೆ ವಾಕ್ಯ ರಚನೆ ಮಾಡೋದಕ್ಕೆ ಬರ್ತಾ ಇಲ್ಲ 2ನೇ ಭಾಷೆ, ಅಥವಾ ವಾಕ್ಯ ರಚನೆ ಮಾಡೋಕ್ಕೆ ಬರ್ತಿದೆ, ಆ ಸಂದರ್ಭಕ್ಕೆ ನೆನಪಾಗ್ತಾ ಇಲ್ಲ, ಮಾತನಾಡೋದಕ್ಕೆ ತೊಡಕನ್ನು ಉಂಟು ಮಾಡ್ತಾ ಇದೆ. ಇದನ್ನು ತಡೆ ದ್ವಿಭಾಷಿಕತೆ ಅಂತ ಕರೀತಾರೆ.